ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಟ ದರ್ಶನ್ ಅವರನ್ನ ಇದೀಗ ಕೊಲೆ ಪ್ರಕರಣ ಆರೋಪದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಪದೇ ಪದೇ ಹೀಗೆ ದರ್ಶನ್ ತಮ್ಮ ಬಾಳಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಈ ವಿಚಾರ ಇಡೀ ಸ್ಯಾಂಡಲ್ವುಡ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಜೊತೆಗೆ ಈ ಕೊಲೆ ಪ್ರಕರಣದ ಕಾರಣವೂ ಕೂಡ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಹೌದು, ನಟಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ ನಟ ದರ್ಶನ್ ಮತ್ತು ಅವರ ಸಂಗಡಿಗರು ಸೇರಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದರನ್ನೋ ಆರೋಪದ ಮೇಲೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 11 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ದರ್ಶನ್ರ ಹಲವಾರು ವಿಚಾರಗಳಲ್ಲಿ ನಟಿ ಪವಿತ್ರ ಗೌಡರ ಹೆಸರು ಕೇಳಿಬರುತ್ತೆ. ಹಾಗಾದರೆ ಈ ನಟಿ ಪವಿತ್ರ ಗೌಡ ಯಾರು? ಇನ್ನು ಬಹಳಷ್ಟು ಜನಕ್ಕೆ ಈ ನಟಿ ಪವಿತ್ರ ಗೌಡ ಯಾರು, ದರ್ಶನ್ ಅವರಿಗೆ ಈ ಪವಿತ್ರ ಗೌಡರು ಹೇಗೆ ಪರಿಚಯ ಆದರು, ಅವರಿಬ್ಬರ ಮಧ್ಯೆ ಇರುವಂಥ ಸಂಬಂಧ ಏನು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಟ ದರ್ಶನ್ ಅವರ ವಿರುದ್ಧ ಏನೇನೋ ಆರೋಪಗಳು ಕೇಳಿಬಂದವು, ಆದರೆ ಇದೀಗ ಕೊಲೆ ಆರೋಪ ಕೇಳಿಬಂದಿದೆ. ಅದರಲ್ಲೂ ಪವಿತ್ರ ಗೌಡ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದನೆಂಬ ಆರೋಪದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನು ಭೀಕರವಾಗಿ ಕೊಲೆ ಮಾಡಿಸಿರೆಂಬ ಆರೋಪ ಕೇಳಿಬಂದಿದೆ. ಇಲ್ಲಿ ನೇರವಾಗಿ ನಟ ದರ್ಶನ್ ಅವರ ವಿರುದ್ಧ ಈ ರೀತಿಯ ಆರೋಪ ಕೇಳಿಬಂದಿದೆ. ಇನ್ನು ಈ ಪ್ರಕರಣದಲ್ಲಿ ಮುಖ್ಯವಾಗಿ ಕೇಳಿಬರ್ತಿರೋ ಹೆಸರು ಏನು ಅಂತಂದರೆ ಅದು ನಟ ದರ್ಶನ್ ಮತ್ತು ಪವಿತ್ರ ಗೌಡರು. ಪವಿತ್ರ ಗೌಡರು ಮೂಲತಃ ಬೆಂಗಳೂರಿನ JP ನಗರದವರು. ಬಿಷಪ್ ಕಾಟನ್ ಕಾಲೇಜಿನಲ್ಲಿ BCA ಪದವಿ ಮುಗಿಸ್ತಾರೆ. BCA ಪದವಿ ಮುಗಿತಿದ್ದಂತೆ ಮಾಡೆಲಿಂಗ್ ಜಗತ್ತಿಗೆ ಎಂಟ್ರಿ ಕೊಡ್ತಾರೆ. ಹಲವಾರು ಚಿನ್ನಾಭರಣಗಳ ಶಾಪ್ಗಳ ಜಾಹೀರಾತುಗಳು ಕೂಡ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಕೂಡ ಆಗ್ತಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ನಡೆದ 3 ಫ್ಯಾಷನ್ ಶೋಗಳಲ್ಲಿ 3 ಬಾರಿ ಶೋನ ಟಾಪರ್ ಕೂಡ ಆಗ್ತಾರೆ. ಅದಾದ ನಂತರ ನಿರ್ದೇಶಕ ಉಮೇಶ್ ಗೌಡ ನಿರ್ದೇಶನದ ಅಗಮ್ಯ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಒಂದು ಕಾಲದಲ್ಲಿ ಬೆಂಗಳೂರು ಭೂಗತವನ್ನು ಆಳಿದಂಥ MP ಜಯರಾಜ್ ಅವರ ಮಗ ನಾಯಕನಾಗಿದ್ದಂಥ ಈ ಸಿನಿಮಾ ಪವಿತ್ರ ನಾಯಕಿಯಾಗಿದ್ದರು. ಇದಾದ ಬಳಿಕ ಕಾಲಿವುಡ್ನಂತ ಮುಖ ಮಾಡ್ತಾರೆ. ಇವರು 54312 ಹೆಸರಿನ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ನಂತರದಲ್ಲಿ ಕೋತಿಗಳು ಸರ್ ಕೋತಿಗಳು, ಸಾಗುವ ದಾರಿ, ಪ್ರೀತಿ ಕಿತಾಬು ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದರೆ ಈ ಸಿನಿಮಾಗಳು ಅವರಿಗೆ ಹೆಸರು ಯಶಸ್ಸು ಯಾವುದನ್ನು ಕೂಡ ತಂದುಕೊಡೋದಿಲ್ಲ. ಪವಿತ್ರ ಗೌಡ ಅವರಿಗೆ ಸಿನಿಮಾ ರಂಗದಲ್ಲಿ ಸಕ್ಸಸ್ ಸಿಗೋದಿಲ್ಲ. ಹೀಗಾಗಿ ಉದ್ಯಮದತ್ತ ಮುಖ ಮಾಡ್ತಾರೆ. ಸದ್ಯ ಅವರು ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಹೆಸರಿನ ಫ್ಯಾಷನ್ ಬುಟಿಕನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಸೆಲೆಬ್ರಿಟಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕಾಸ್ಟ್ಯೂಮ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುವ ಮುನ್ನವೇ ಪವಿತ್ರ ಗೌಡ ಅವರಿಗೆ ಸಂಜಯ್ ಸಿಂಗ್ ಎಂಬುವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಈ ದಂಪತಿಗೆ ಓರ್ವ ಮಗಳು ಕೂಡ ಇದ್ದಾರೆ. ಸದ್ಯ ಅವರಿಬ್ಬರು ಕೂಡ ಈಗ ದೂರ ಆಗಿದ್ದಾರೆ. ಇನ್ನು ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರು ಹೇಗೆ ಪರಿಚಯ ಆದರು ಅಂತ ನೋಡೋದಾದರೆ 2014 ಮತ್ತು 2015ರಲ್ಲಿ ಜಗ್ಗುದಾದ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಒಬ್ಬ ಕಾಮನ್ ಫ್ರೆಂಡ್ನಿಂದ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಪರಿಚಯ ಆಗ್ತಾರೆ. ಈ ಪರಿಚಯ ನಂತರ ಆಪ್ತ ಸ್ನೇಹಕ್ಕೆ ಕಾರಣ ಆಗುತ್ತೆ. ನಂತರ ದಿನಗಳಲ್ಲಿ ದರ್ಶನ್ರ ಸಿನಿಮಾ ಸೆಟ್ಗಳಲ್ಲಿ, ಸಿನಿಮಾ ಕಾರ್ಯಕ್ರಮಗಳಲ್ಲಿ ಪವಿತ್ರ ಗೌಡರು ಕಾಣಿಸಿಕೊಳ್ತಾರೆ. ಹೀಗೆ ದರ್ಶನ್ ಮತ್ತು ಪವಿತ್ರ ಗೌಡರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದರಿಂದ ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮಧ್ಯೆ ಒಂದಷ್ಟು ಸಂಘರ್ಷ ಕೂಡ ಆಗುತ್ತೆ. ಯಾವಾಗ ಈ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ, ಆವಾಗ ನಟಿ ಪವಿತ್ರ ಗೌಡರು ನಾನು ಮತ್ತು ದರ್ಶನ್ ಕೇವಲ ಫ್ರೆಂಡ್ ಅಂತ ಮಾತ್ರ ಹೇಳ್ಕೊಳ್ತಾರೆ. ಇದಾದ ನಂತರ 2017ರಲ್ಲಿ ದಿಢೀರಂತ ಟ್ವಿಟ್ಟರ್ ಮತ್ತು ಫೇಸ್ಬುಕ್ನಲ್ಲಿ ದರ್ಶನ್ ಜೊತೆಗಿನ ತಮ್ಮ ಫೋಟೋಗಳನ್ನ ಶೇರ್ ಮಾಡಿದರು. ದರ್ಶನ್ ಜೊತೆ ತುಂಬ ಆಪ್ತವಾಗಿದ್ದ ಈ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಅಂದರೆ ಒಂದು ರೀತಿಯಲ್ಲಿ ತಮ್ಮ ಸಂಬಂಧವನ್ನು ಅಧಿಕೃತಗೊಳಿಸುವಂಥ ಪ್ರಯತ್ನವನ್ನು ಪವಿತ್ರ ಅವರು ಮಾಡಿದರು. ಆದರೆ ದರ್ಶನ್ ಅಭಿಮಾನಿಗಳ ಒತ್ತಡದಿಂದ ನಂತರ ಆ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಅದೇ ತಿಂಗಳಲ್ಲಿ ಕುರುಕ್ಷೇತ್ರ ಸೆಟ್ನಲ್ಲಿ ಪವಿತ್ರ ಗೌಡರು ಕಾಣಿಸ್ಕೊಂಡ್ರು. ಈ ಫೋಟೋ ಕೂಡ ವೈರಲ್ ಆಗಿತ್ತು. ಇದಕ್ಕೆ ಕುರುಕ್ಷೇತ್ರ ಚಿತ್ರದ ನಿರ್ಮಾಪಕ ಮುನಿರತ್ನ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಅವಾಗವಾಗ ದರ್ಶನ್ ಕುಟುಂಬದವರ ಜೊತೆ ಫೋಟೋ ಹಾಕ್ತಾ ಇದ್ರು. ಒಂದು ಬಾರಿ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಮಾತನಾಡಿದ ಆಡಿಯೋ ಕೂಡ ವೈರಲ್ ಆಗಿತ್ತು. ಬಳಿಕ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಬೇರೆ ಬೇರೆಯಾಗಿ ವಾಸವಿದ್ರು ಅಂತ ವರದಿ ಕೂಡ ಆಗಿತ್ತು. ಇನ್ನು 2021ರಲ್ಲಿ ದರ್ಶನ್ ಫ್ರೆಂಡ್ ಆಗಿದ್ದಂಥ ಸಂದೇಶ್ ನಾಗರಾಜ್ ಅವರ ಹೋಟೆಲ್ನಲ್ಲಿ ಗಲಾಟೆ ಆಗಿತ್ತು. ಆಗ ದರ್ಶನ್ ಹೋಟೆಲ್ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪ ಕೂಡ ಮಾಡಲಾಗಿತ್ತು. ಈ ವೇಳೆ ಪವಿತ್ರ ಗೌಡ ಕೂಡ ಅಲ್ಲೇ ಇದ್ದರು ಅಂತ ಸಂದೇಶ್ ಮಾತನಾಡಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು. ಆದರೆ ಇದಾದ ನಂತರ ಹಲವು ವರ್ಷಗಳ ಕಾಲ ಯಾವುದೇ ಸುದ್ದಿ ಇರಲಿಲ್ಲ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ವೆಡ್ಡಿಂಗ್ ಆ್ಯನಿವರ್ಸರಿ, ಮಗನ ಬರ್ತ್ಡೇ ಈ ಸಮಯದಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈ ಕಳೆದ ವರ್ಷ ಈ ಕೋಲ್ಡ್ ವಾರ್ಗೆ ಬ್ರೇಕ್ ಬಿತ್ತು. ನಟನೆ ನಿಲ್ಲಿಸಿದಂಥ ಪವಿತ್ರ ಗೌಡ RR ನಗರದಲ್ಲಿ ರೆಡ್ ಕಾರ್ಪೆಟ್ ಬೋಟ್ ಅನ್ನೋ ಡಿಸೈನ್ ಸ್ಟುಡಿಯೋ ಒಂದನ್ನು ಆರಂಭಿಸಿದರು. ಇಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು
ಕನ್ನಡ ಕಿರುತೆರೆ ನಟಿಯರು ಬಹಳ ಜನ ಬರ್ತಾಯಿದ್ರು. ಈ ವೇಳೆ ಪವಿತ್ರ ಗೌಡ ಅವರ ಆತ್ಮೀಯ ಫ್ರೆಂಡ್ ಆಗಿದ್ದಂಥ ಕಿರುತೆರೆ ನಟಿ ಮೇಘಾ ಶೆಟ್ಟಿ ಮತ್ತು ಸೋನಲ್ ಕೂಡ ಅಲ್ಲಿಗೆ ಬಂದಿದ್ರು. ದರ್ಶನ್ ಅವರ ಫ್ಯಾನ್ ಆಗಿದ್ದಂಥ ಮೇಘಾ ಶೆಟ್ಟಿ ಅವರು ಅವರ ಹುಟ್ಟುಹಬ್ಬದ ದಿನ ಒಂದು ವಿಡಿಯೋವನ್ನು ಶೇರ್ ಮಾಡಿದರು. ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಕೂಡ ಕಾಣಿಸಿಕೊಂಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂಥ ವಿಜಯಲಕ್ಷ್ಮಿ ಅವರು ಮೇಘಾ ಶೆಟ್ಟಿ ಅವ್ರನ್ನೇ ಟಾರ್ಗೆಟ್ ಮಾಡಿ ನನ್ನ ಕುಟುಂಬಕ್ಕೆ ಹಾನಿ ಉಂಟು ಮಾಡುವ ಫೋಟೋಗಳನ್ನ ಹಾಕೋದು ನಿಲ್ಲಿಸಿ ಅಂತ ಪೋಸ್ಟ್ ಮಾಡಿದರು. ಕೂಡಲೇ ಮೇಘಾ ಶೆಟ್ಟಿ ಆ ಫೋಟೋವನ್ನು ಡಿಲೀಟ್ ಮಾಡಿದ್ರು. ಇದಾದ ನಂತರ ನವೆಂಬರ್ನಲ್ಲಿ ಪವಿತ್ರ ಗೌಡ ತಮ್ಮ ಪುತ್ರಿ ಖುಷಿ ಗೌಡ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ಅವರು ಭಾಗವಹಿಸಿರೋ ವಿಡಿಯೋನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದರು. ಆಗ ಖುಷಿ ಗೌಡ ದರ್ಶನ್ ಅವರ ಪುತ್ರಿ ಅನ್ನೋ ರೀತಿ ಬಿಂಬಿಸಲಾಗಿತ್ತು. ಇದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಬಳಿಕ ಜನವರಿಯಲ್ಲಿ ಮತ್ತೆ ದರ್ಶನ್ ಜೊತೆ ಇರೋ 30ರಿಂದ 40 ಫೋಟೋಗಳನ್ನ ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದರು. ಕ್ಯಾಪ್ಷನಲ್ಲಿ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರೆದುಕೊಂಡಿದ್ರು. ಇದಕ್ಕೆ ಸಿಟ್ಟಿಗೆದ್ದ ವಿಜಯಲಕ್ಷ್ಮಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೇ ಪವಿತ್ರ ಗೌಡ ಸಂಜಯ್ ಸಿಂಗರ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಅವರ ಫೋಟೋವನ್ನು ಅಪ್ಲೋಡ್ ಮಾಡಿದರು. ಅಲ್ಲದೆ ಬೇರೊಬ್ಬರ ಪತಿಯ ಫೋಟೋವನ್ನು ಪೋಸ್ಟ್ ಮಾಡುವ ಮುನ್ನ ಆ ಮಹಿಳೆಗೆ ಪ್ರಜ್ಞೆ ಇರಬೇಕು. ಖುಷಿ ಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗರ ಮಗಳು ಅನ್ನೋದು ಈ ಫೋಟೋಗಳ ಮೂಲಕ ಗೊತ್ತಾಗುತ್ತೆ. ನನ್ನ ಕುಟುಂಬದ ಹಿತಾಸಕ್ತಿಗೆ ಯಾರಾದರೂ ಧಕ್ಕೆ ಉಂಟು ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಇದಕ್ಕೆ ಪ್ರತಿಯಾಗಿ ಪವಿತ್ರ ಗೌಡ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ, ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ ಗೌಡ, ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ. ನಂತರ ಖುಷಿ ಗೌಡ ಹುಟ್ಟಿರ್ತಾಳೆ. ನಮ್ಮ ಜೀವನದಲ್ಲಿ ಉಂಟಾದ ಸಮಸ್ಯೆಗಳಿಂದ ನಾನು ಸಂಜಯ್ ಅವರಿಂದ ವಿಚ್ಛೇದನ ಪಡೆದಿದ್ದೇನೆ. ಇಲ್ಲಿವರೆಗೆ ಖುಷಿ ಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳು ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು ಹಾಗೆ ದರ್ಶನ್ ಶ್ರೀನಿವಾಸ್ ಅವರ ಕಳೆದ 10 ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ. ನಮ್ಮದು ಪರಿಪೂರ್ಣ ಪ್ರೀತಿ. ನಮ್ಮ ಜೀವನದ ಹಳೆಯ ವಿಚಾರಗಳನ್ನ ಹಾಗೆ ನನ್ನ ಖಾಸಗಿ ಫೋಟೋಗಳನ್ನ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರೋದಿಲ್ಲ. ಈ ಮೂಲಕ ನಾನು ಹೇಳೋದೇನಂತಂದರೆ, ನನಗೂ ಕಾನೂನು ಕ್ರಮ ಕೈಗೊಳ್ಳುವ ಹಕ್ಕು ಇದೆ. ಆದರೂ ನಾನು ಈ ವಿಚಾರನ ದೊಡ್ಡದು ಮಾಡಲಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಅದಾದ ನಂತರ ಆ ವಿಚಾರ ಅಲ್ಲೇ ನಿಂತಿತ್ತು. ಆದರೆ ಈಗ ಅದೇ ವಿಚಾರ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡುವ ಹಂತಕ್ಕೆ ತಲುಪಿ ನಿಂತಿದೆ. ಇನ್ನು ಈ ಪ್ರಕರಣದಲ್ಲಿ ಪವಿತ್ರ ಗೌಡರು ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನು ಈ ಪ್ರಕರಣ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.